ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ನಮ್ಮೊಂದಿಗೆ ಬಾಳ್ಗೆ ವೇದಾದ್ರಿಯಂ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ಗುರು ವೇದಾದ್ರಿ ಮಹರ್ಷಿ ಅವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಉಪ ಪ್ರಾಧ್ಯಾಪಕರಾದಂತಹ ಸುನೀತಾ ಮಳಾಳಿ ಮೇಡಮ್ ರವರು ಇರುತ್ತಾರೆ. ಇವರ ಬಗ್ಗೆ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ. ಇವರು 2006ರಲ್ಲಿ ಹಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಇವರು 2006ರಲ್ಲಿ ನಮ್ಮ ಸ್ಕೈ ಯೋಗಕ್ಕೆ ಸೇರಿಕೊಂಡಿದ್ದು, ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಮುಗಿಸಿರುತ್ತಾರೆ. ಇವರು ಬೆಂಗಳೂರು ಶಿವಾನಂದ ಸ್ಕೈ ಸಂಸ್ಥೆಯ GKW ಲೇಔಟ್ನಲ್ಲಿ ಕಳೆದ 12 ವರ್ಷಗಳಿಂದ ಈ ಆಧ್ಯಾತ್ಮಿಕ ವಿದ್ಯೆಯನ್ನ ಜನರಿಗೆ ನೀಡುತ್ತಿದ್ದಾರೆ. ಇವರನ್ನು ಈ ದಿನದ ಚಿಂತನಾ ವಿಷಯವಾದ ತೃಪ್ತ ಜೀವನ ಪಡೆಯುವ ಮಾರ್ಗಗಳು ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸುನೀತಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಮೇಡಮ್. ಸುನೀತಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುನೀತಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್ ಕೇಳಿಸ್ತಾ ಇದೆಯಾ ಮೇಡಮ್? ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಹಾ ಮೇಡಮ್, ಕೇಳಿಸ್ತಾ ಇದೆಯಾ ಮೇಡಮ್? ಹಲೋ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್ ಕೇಳಿಸ್ತಾ ಇದೆಯಾ ನಾನು ಮಾತನಾಡ್ತಾ ಇರೋದು? ಬಾಳ್ಗೆ ಸಮೃದ್ಧಿಯೊಂದಿಗೆ. ಹಾ ಮೇಡಮ್, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೇಳಿಸ್ತಾ ಇದೆ ಮೇಡಮ್? ಹಾ ಮೇಡಮ್ ಕೇಳಿಸ್ತಾ ಇದೆ, ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮೇಡಮ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಕಡಿಮೆ ಆಗ್ಲಿ. ಸ್ಟಾರ್ಟ್ ಮಾಡ್ಕೊಳ್ಳಿ ಮೇಡಮ್. ಇಲ್ಲ, ಹಾ ಸರ್. ಬಾಳ್ಗೆ ಭೂಮಂಡಲ. ಹಾ, ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ. ಹಾ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯನ್ನು, ಆರೋಗ್ಯವನ್ನು ಜೀವ ಶಿಖರಕ್ಕೇರಿಸುವ ಗುರು ವೇದಾದ್ರಿ ಮಹರ್ಷಿ ಅವರಿಗೆ ವಂದಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿರುವ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ವಂದಿಸುತ್ತಾ, ನನ್ನ ಜೀವನದ ಎಲ್ಲಾ ಹಂತಗಳಲ್ಲೂ ಸಹಕಾರ ನೀಡುತ್ತಿರುವ ನನ್ನ ಬಾಳ ಸಂಗಾತಿಗೆ ವಂದಿಸುತ್ತಾ, ಶಿವಾನಂದ ನಗರ ಸ್ಕೈ ಸಂಸ್ಥೆಯ ಅಧ್ಯಕ್ಷರಾದ ಗೌರಿ ಮೇಡಮ್ ರವರಿಗೆ ಮತ್ತು ನನ್ನ ಎಲ್ಲಾ ಗುರು ಹಿರಿಯರಿಗೆ, ಸಹೋದ್ಯೋಗಿಗಳಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಪಲ್ಲವಿ ಮೇಡಮ್, ಪವಿತ್ರ ಮೇಡಮ್ ಹಾಗೂ ಅವರ ತಂಡದವರಿಗೆ ವಂದಿಸುತ್ತಾ, ಈ ಆತ್ಮ ಸಂಗಮದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು, ಜ್ಞಾನವನ್ನು ಪಡೆದುಕೊಳ್ಳುತ್ತಿರುವ ನನ್ನ ಎಲ್ಲಾ ಯೋಗ ಬಂಧುಗಳಿಗೂ ವಂದಿಸುತ್ತಾ ನನ್ನ ಚಿಂತನೆಯನ್ನು ಪ್ರಾರಂಭಿಸುತ್ತೇನೆ. ಇಂದಿನ ಚಿಂತನೆ ತೃಪ್ತಿಕರ ಜೀವನವನ್ನು ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ. ಕೆಲವು ತೃಪ್ತಿಯನ್ನು ಹೊಂದಲು ಸಾರ್ಥಕ ಜೀವನವನ್ನು ನಡೆಸಬೇಕು. ಈ ಸಾರ್ಥಕ ಜೀವನವನ್ನು ಪಡೆಯಬೇಕೆಂದರೆ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಹೆಸರು ಗಳಿಸಿ, ಇತರರಿಗೆ ಮಾದರಿಯಾಗುವಂತೆ ಜೀವಿಸುವುದು. ನಾವು ಬರುವಾಗ ಏನೂ ತರುವುದಿಲ್ಲ, ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಎಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ಜೊತೆಗೆ ಬರುವುದು ನಾವು ಮಾಡುವ ಧರ್ಮ ಕಾರ್ಯಗಳಿಂದ ಬರುವ ಹೆಸರು ಮಾತ್ರ. ಈ ರೀತಿಯ ಜೀವನವನ್ನು ಹಲವಾರು ಮಹಾತ್ಮರು ನಡೆಸಿದ್ದಾರೆ.
ನಾವು ಇಂಥ ಜೀವನವನ್ನು ನಡೆಸಬೇಕೆಂದರೆ ಚಿಂತಕರ ಹಾದಿಯಲ್ಲಿ ನಡೆಯಬೇಕು. ಹಾಗಾದರೆ ಚಿಂತಕರು ಯಾರು ಎಂದರೆ ಚಿಂತನೆ ಮಾಡುವವರು, ತಿಳುವಳಿಕೆಯುಳ್ಳವರು, ಬುದ್ಧಿವಂತರು, ಜ್ಞಾನಿಗಳು, ಮಹಾತ್ಮರು, ಸಾಧು ಸಂತರು, ಗುರುಗಳು ಎಲ್ಲರೂ ಬರುತ್ತಾರೆ. ಏಕೆಂದರೆ ಅವರು ಸತ್ಯಜ್ಞಾನವನ್ನು ಪಡೆದಿರುತ್ತಾರೆ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಚೆನ್ನಾಗಿ ಅರಿತಿರುತ್ತಾರೆ. ಅವರ ಜೀವನದಲ್ಲೂ ಹಲವಾರು ಕಷ್ಟಗಳು, ದುಃಖಗಳು, ನೋವುಗಳೆಲ್ಲ ಬಂದಿರುತ್ತವೆ. ಅವರು ಅವುಗಳನ್ನೆಲ್ಲ ಎದುರಿಸಿ ನಿವಾರಿಸಿಕೊಂಡು ಹೇಗೆ ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ಯಶಸ್ಸನ್ನು ಪಡೆದು ತೃಪ್ತಿಯನ್ನು ಹೊಂದಿ ಇತರರಿಗೂ ಹೇಗೆ ದಾರಿದೀಪವಾಗಿ ಬಾಳಿದರು ಎಂಬುದನ್ನು ಪ್ರತಿಯೊಬ್ಬರೂ ಅರಿತುಕೊಂಡು ಅವರ ಮಾರ್ಗದಲ್ಲಿ ಜೀವಿಸಬೇಕು. ಸತ್ಯವನ್ನು ಅರಿತ ಇಂತಹ ಚಿಂತಕರ ದಾರಿಯಲ್ಲಿ ನಡೆದಾಗ ನಾವು ಸಾರ್ಥಕ ಜೀವನವನ್ನು ನಡೆಸಿ ಶಾಂತಿ, ತೃಪ್ತಿ, ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾವು ಈ ಭೂಮಿಯ ಮೇಲೆ ಶ್ರೇಷ್ಠವಾದ 6ನೇ ಅರಿವುಳ್ಳ ಮಾನವ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೇವೆ. ಒಂದು ದಿನ ಮರಣವನ್ನು ಹೊಂದುತ್ತೇವೆ. ಈ ಜನನ ಮತ್ತು ಮರಣದ ನಡುವಿನ ಜೀವನವನ್ನು ಕಷ್ಟ ದುಃಖಗಳಿಲ್ಲದೆ ಸಂತೋಷ, ನೆಮ್ಮದಿಯಿಂದ, ತೃಪ್ತಿಯಿಂದ ಸಮಾಜವನ್ನು, ಪ್ರಕೃತಿಯನ್ನು ಅರಿತು ಗೌರವಿಸಬೇಕು. ಇವುಗಳ ಬಗ್ಗೆ ಅರಿವನ್ನು ನೀಡಲು ಪ್ರತಿಯೊಬ್ಬರಿಗೂ ಒಬ್ಬ ಗುರು ಅವಶ್ಯಕವಾಗಿ ಬೇಕು. ದೈವ ಕೃಪೆ ಮತ್ತು ಗುರು ಹಿರಿಯರ ಪುಣ್ಯದಿಂದ ನಮಗೆ ದೊರೆತಂಥ ಗುರುಗಳು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿ ಅವರು. ಅಧ್ಯಾತ್ಮ ಜೀವನದಲ್ಲಿ ದೈವ ಸ್ಥಿತಿಯನ್ನು ಸಂದೇಹವಿಲ್ಲದೆ ಅರಿತಂಥ ಮಹರ್ಷಿಯವರನ್ನು ನಾವು ಮನಪೂರ್ವಕವಾಗಿ ಗುರು ಎಂದು ಸ್ವೀಕರಿಸಿದ್ದೇವೆ ಅಲ್ಲವಾ ಸ್ನೇಹಿತರೆ? ಅವರು ಮನೋವಿಕಾಸ ಕಲೆಯ ಮೂಲಕ ನಮ್ಮನ್ನು ದಾರಿಯಲ್ಲಿ ನಡೆಸಿ ಜೀವನದ ಗುರಿಯನ್ನು ತಿಳಿಸಿ ಧರ್ಮ ಮಾರ್ಗದಲ್ಲಿ ನಡೆದು ದೈವಾನುಭವವನ್ನು ಹೇಗೆ ಪಡೆಯಬಹುದು ಮತ್ತು ಅವರ ಕನಸಾದ ವಿಶ್ವಾಸವು ಮಾರ್ಗಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬ ಮಾನವನ ದೇಹಾರೋಗ್ಯಕ್ಕೆ ದೇಹಾಭ್ಯಾಸ, 5ರಲ್ಲಿ ಮಿತಿ ವಿಧಾನ, ಮನಸ್ಸಿನ ಶಾಂತಿಗೆ ಧ್ಯಾನ, ಜೀವ ಸಮೃದ್ಧಿಗೆ ಕಾಯಕಲ್ಪ ಅಭ್ಯಾಸವನ್ನು, ಕುಟುಂಬದಲ್ಲಿ ಸಮಾಜದಲ್ಲಿ ಸಾಮರಸ್ಯದಿಂದ ಜೀವಿಸಲು ಅಂತರಂಗ ಶೋಧನೆ ಎಂಬ ಅಭ್ಯಾಸಗಳನ್ನು ಸರಳವಾಗಿ ಅರ್ಥವಾಗುವಂತೆ ತಿಳಿಸಿದ್ದಾರೆ. ಇವುಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತ ತೃಪ್ತಿಕರವಾದ ಬದುಕನ್ನು ನಡೆಸಬಹುದಲ್ಲವೇ? ಈ ರೀತಿಯ ಜೀವನವನ್ನು ಎಷ್ಟೋ ಮಹಾಪುರುಷರು ನಡೆಸಿದ್ದಾರೆ. ಅವರ ಜೀವನದಲ್ಲಿ ನಡೆದಿರುವ ಘಟನೆಗಳಿಂದ ಅವರೂ ಉನ್ನತಿಯಾಗಿ ಇತರರಿಗೂ ಹೇಗೆ ದಾರಿದೀಪವಾಗಿ ಬದುಕಿದರು ಎಂಬುದನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಒಂದು ಪ್ರಸಂಗ. 1885ರಲ್ಲಿ ಬಂಗಾಳದಲ್ಲಿ ಒಮ್ಮೆ ಭೀಕರ ಬರಗಾಲ ಬಂತು. ಅದರ ಜೊತೆಗೆ ಪ್ಲೇಗ್ ಕಾಯಿಲೆಯೂ ಬಂದಿತ್ತು. ಇದರಿಂದ ಜನರು ಆಹಾರವಿಲ್ಲದೆ ತುಂಬಾ ಕಷ್ಟಪಡುತ್ತಿದ್ದರು. ಒಂದು ದಿನ ಬೆಳಗ್ಗೆ ಒಬ್ಬ ಹುಡುಗ ರೈಲ್ವೆ ನಿಲ್ದಾಣದ ಬಳಿ ನಿಂತು ಭಿಕ್ಷೆ ಬೇಡ್ತಾ ಇದ್ದ. ಆಗ ಅಲ್ಲಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದರು. ಅಸಹಾಯಕನಾದ ಈ ಹುಡುಗ ಅವರಲ್ಲಿ ಸ್ವಲ್ಪ ಹಣ ಕೊಡಿ ಎಂದು ಅಂಗಲಾಚಿದನಂತೆ. ಅವರು, ನಿನಗೆ 1 ರೂಪಾಯಿ ಕೊಡ್ತೀನಿ, ಏನು ಮಾಡ್ತೀಯಾ ಎಂದು ಕೇಳಿದಾಗ ಈ ಹುಡುಗ, 2 ಆಣೆ ತಿಂಡಿ ತಿಂತೀನಿ, ಉಳಿದ ಹಣ ಕಾಯಿಲೆ ಬಿದ್ದ ಅಮ್ಮನಿಗೆ ಕೊಡ್ತೀನಿ ಅಂದನಂತೆ. ಮತ್ತೆ ಆ ವ್ಯಕ್ತಿ, 2 ರೂಪಾಯಿ ಕೊಡ್ತೀನಿ, ಅದನ್ನು ಏನು ಮಾಡ್ತೀಯಾ ಎಂದು ಕೇಳಿದಾಗ ಅದರಲ್ಲಿ 2 ಆಣೆ ತಿಂಡಿ ತಿಂತೀನಿ, ಉಳಿದ ಹಣ ಅಮ್ಮನಿಗೆ ಕೊಡ್ತೀನಿ ಎಂದಾಗ ಇವನ ನಿಷ್ಠೆಯನ್ನು ಮೆಚ್ಚಿದ ಆ ವ್ಯಕ್ತಿ 10 ರೂಪಾಯಿ ಕೊಟ್ಟು, ಇದನ್ನು ಚೆನ್ನಾಗಿ ಯೋಚಿಸಿ ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡು, ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ಹೇಳಿ ಹೋದರಂತೆ. ಹೀಗೆ 2 ವರ್ಷ ಕಳೆಯಿತಂತೆ. ಒಂದು ದಿನ ಆ ಶ್ರೀಮಂತ ವ್ಯಕ್ತಿ
ನಡೆದುಕೊಂಡು ಬರ್ತಾ ಇರುವಾಗ ಒಂದು ಅಂಗಡಿಯ ಮುಂದೆ ಹಾದು ಹೋದರಂತೆ. ಹೀಗೆ 2 ವರ್ಷ ಕಳೀತಂತೆ. ಒಂದು ದಿನ ಹಾಸಿಕೊಂಡು ಬರ್ತಾ ಇರುವಾಗ ಒಂದು ಅಂಗಡಿ ಮುಂದೆ ಹಾದು ಹೋದರಂತೆ. ಇದ್ದ ಒಬ್ಬ ಯುವಕ ಇವರನ್ನು ನೋಡಿ ಓಡಿ ಬಂದು ಇವರ ಕಾಲುಗಳಿಗೆ ನಮಸ್ಕಾರ ಮಾಡಿದನಂತೆ. ಇವರಿಗೆ ಆಶ್ಚರ್ಯವಾಗಿ, ಯಾರಪ್ಪ ನೀನು, ನನಗೇಕೆ ನಮಸ್ಕಾರ ಮಾಡ್ತಾ ಇದ್ದಿ ಎಂದಾಗ ಆ ಯುವಕ, ನೀವು 2 ವರ್ಷದ ಹಿಂದೆ 10 ರೂಪಾಯಿ ಕೊಟ್ಟು ಯೋಚಿಸಿ ಖರ್ಚು ಮಾಡುವಂತೆ ಹೇಳಿದ್ದೀರಿ. ಅಮ್ಮನಿಗೆ ಆ ಹಣವನ್ನು ಕೊಟ್ಟು ನೀವು ಹೇಳಿದ ಮಾತನ್ನು ಹೇಳಿದಾಗ ಅವಳು ಯೋಚಿಸಿ ಈ ಅಂಗಡಿ ಹಾಕಿಕೊಟ್ಟಳು. ಚಿಕ್ಕದಾಗಿ ಪ್ರಾರಂಭವಾದ ಈ ಅಂಗಡಿ ಇಂದು ಚೆನ್ನಾಗಿ ವ್ಯಾಪಾರವಾಗಿ ನಮ್ಮ ಕಷ್ಟಗಳೆಲ್ಲ ಕಳೆದಿವೆ. ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ ಎಂದು ಕೃತಜ್ಞತೆಯಿಂದ ಹೇಳಿದಾಗ ಆ ವ್ಯಕ್ತಿ, ಇದು ನನ್ನಿಂದ ಆದದ್ದಲ್ಲಪ್ಪ, ನಿನ್ನ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಆದದ್ದು. ಮುಂದೆಯೂ ಇದೇ ಮಾರ್ಗದಲ್ಲಿ ನಡೆದರೆ ಖಂಡಿತ ಯಶಸ್ಸು ಯಾವಾಗಲೂ ಸಿಗುತ್ತದೆ ಎಂದು ಹರಸಿ ಹೋದರಂತೆ. ಆ ಯುವಕ ಬೇರೆ ಯಾರೂ ಅಲ್ಲ, ಉದಾರತೆ, ವಿದ್ವತ್ತು ಹಾಗೂ ರಾಷ್ಟ್ರ ಪ್ರೇಮಿಯಾಗಿದ್ದ ಈಶ್ವರ್ ಚಂದ್ರ ವಿದ್ಯಾಸಾಗರರು. ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಮಾರ್ಗದರ್ಶನದಿಂದ ಈಶ್ವರ್ ಚಂದ್ರ ವಿದ್ಯಾಸಾಗರರು ಜೀವನದಲ್ಲಿ ಬದಲಾವಣೆಯನ್ನು ಹೊಂದಿ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿ, ಸಜ್ಜನರಾಗಿ, ವಿನಮ್ರತೆ, ಪ್ರಾಮಾಣಿಕತೆ, ಸತ್ಯನಿಷ್ಠೆ ಮುಂತಾದ ಸದ್ಗುಣ ಸಂಪನ್ನತೆಗಳನ್ನು ಪಡೆದು ಸಾರ್ಥಕ ಜೀವನವನ್ನು ನಡೆಸಿದರು ಎಂಬುದನ್ನು ತಿಳಿಯಬಹುದು. ಆದ್ದರಿಂದ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಫಲತೆಯನ್ನು ಹೊಂದಬೇಕಾದರೆ ಅವರನ್ನು ಚಿಕ್ಕ ವಯಸ್ಸಿನಿಂದಲೇ ಸನ್ಮಾರ್ಗದಲ್ಲಿ ಬೆಳೆಸಿ ಉನ್ನತ ಶಿಕ್ಷಣವನ್ನು ಕೊಡಬೇಕು. ಆಗ ಅವರ ಭವಿಷ್ಯ ಉಜ್ವಲವಾಗುತ್ತದೆ. ದೊಡ್ಡವರಾದ ಮೇಲೆ ಅವರು ಸಮಾಜದಲ್ಲಿ ಸಕ್ರಿಯವಾಗಿ ತೊಡಗಿದಾಗ ಜೀವನದಲ್ಲಿ ಸಫಲತೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಮಹರ್ಷಿಯವರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು, ಅಕ್ಷರ ಜ್ಞಾನ, ಉದ್ಯೋಗದ ಅರಿವನ್ನು ಕೊಡುವುದರ ಜೊತೆಗೆ ಪ್ರಕೃತಿ ತತ್ವದ ಅರಿವು, ಜೀವನದಲ್ಲಿ ಚಾರಿತ್ರ್ಯ ಅಭ್ಯಾಸಗಳ ಅರಿವನ್ನು ಕೊಟ್ಟು ಮಾರ್ಗದರ್ಶನ ಮಾಡಿದರೆ ಉತ್ತಮ ಚಾರಿತ್ರ್ಯ ಉಳ್ಳವರಾಗಿ, ಸುಸಂಸ್ಕೃತರಾಗಿ, ಯಾವುದೇ ಕಷ್ಟಗಳಿಲ್ಲದೆ ಸುಖ ಜೀವನ ನಡೆಸುತ್ತಾರೆ ಅಂತ ಹೇಳ್ತಾರೆ. ಮಕ್ಕಳು ಸಮಾಜದ ಆಸ್ತಿಯಾಗಿರುವುದರಿಂದ ಅವರಿಗೆ ಒಳ್ಳೆ ಸಂಸ್ಕಾರವನ್ನು ಮೊದಲು ಮನೆಯಲ್ಲೇ ಕೊಡಬೇಕು. ಯಾರ ಸ್ವಭಾವ ಸರಳ ಹಾಗೂ ಹಿತವಾಗಿ ಇರುತ್ತದೋ ಅಂಥವರನ್ನು ಎಲ್ಲರೂ ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಕೆಟ್ಟ ನಡತೆಯಿಂದ ಮನುಷ್ಯ ತನ್ನ ಉನ್ನತಿಯನ್ನು ಸ್ವತಃ ತಾನೇ ಹಾಳು ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಸತ್ಯವನ್ನರಿತವರ ಮಾರ್ಗದರ್ಶನದಲ್ಲಿ ನಡೆದು ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು. ಅಂದರೆ ತೋಡಿದ ಬಾವಿಯಿಂದ ಊರಿನವರೆಲ್ಲರೂ ನೀರನ್ನು ಉಪಯೋಗಿಸುವಂತೆ ಚಿಂತಕರ ಅರಿವಿನ ಸಹಾಯದಿಂದ ಎಲ್ಲರೂ ಫಲವನ್ನು ಪಡೆದು ಉನ್ನತ ಜೀವನವನ್ನು ನಡೆಸಬಹುದಲ್ಲವೇ ಸ್ನೇಹಿತರೆ? ಇದಕ್ಕೊಂದು ಉದಾಹರಣೆ ಹೇಳಬೇಕೆಂದರೆ, ಹಿಂದೆ ಒಬ್ಬ ರಾಜನಿದ್ದ. ಅವನು ತುಂಬಾ ಉದಾರಿ ಸಜ್ಜನನಾಗಿದ್ದ. ಆದರೆ ಅವನ ಮಗ ತುಂಬಾ ದುಷ್ಟ ಹಾಗೂ ಹಠದ ಸ್ವಭಾವದವನು. ಇತರರಿಗೆ ತೊಂದರೆ ಕೊಟ್ಟು ಸಂತೋಷ ಪಡುತ್ತಿದ್ದ. ಇದರಿಂದ ರಾಜ ರಾಣಿಯರಿಗೆ ಇದೇ ಒಂದು ಕೊರಗಾಗಿತ್ತು. ಕೊನೆಗೆ ಒಂದು ದಿನ ರಾಜನು ಮಗನನ್ನು ಭಗವಾನ್ ಬುದ್ಧನ ಹತ್ತಿರ ಕರೆದುಕೊಂಡು ಹೋಗಿ ಇವನನ್ನು ಒಳ್ಳೆಯ ದಾರಿಗೆ ತರುವಂತೆ ಏಕಾಂತದಲ್ಲಿ ಪ್ರಾರ್ಥಿಸುತ್ತಾನೆ. ಆಗ ಬುದ್ಧರು ಒಪ್ಪಿ ಅವನನ್ನು ಆಶ್ರಮದಲ್ಲೇ ಸ್ವಲ್ಪ ದಿವಸ ಇಟ್ಟುಕೊಳ್ಳುತ್ತಾರೆ. ಪ್ರತಿದಿನ ರಾಜಕುಮಾರನನ್ನು ವಾಯುವಿಹಾರಕ್ಕೆ ಕರೆದುಕೊಂಡು ಹೋಗಿ ಅವನಲ್ಲಿರುವ ಕೆಟ್ಟ ಸ್ವಭಾವಗಳನ್ನು ಅರಿತುಕೊಂಡು ಅದನ್ನು ತಿದ್ದಿ ಅವನು ಹೇಗೆಂದರೆ, ಒಂದು ದಿನದ ಗಿಡ ನಿಂತದ್ದು ನೋಡಿ ಬುದ್ಧರು ರಾಜಕುಮಾರನಿಗೆ ಅದರಲ್ಲಿಂದ 4-5 ಎಲೆಗಳನ್ನು ತಿನ್ನು ಎಂದರಂತೆ. ರಾಜಕುಮಾರ ಅದನ್ನು ತಿಂದಾಗ ಅದು ಕಹಿಯಾಗಿತ್ತು. ಏಕೆಂದರೆ ಅದು ಬೇವಿನ ಎಲೆ.
ಇದರಿಂದ ಕೋಪಗೊಂಡು ಆ ಗಿಡವನ್ನು ಆಗ ಬುದ್ಧರು ನಗುತ್ತಾ ಹೇಳಿದೆಯಲ್ಲ, ಇದೇ ರೀತಿ ನಿನ್ನ ದುಷ್ಟತನವನ್ನು ಏನಾಗಬಹುದು ಎಂದು ಯೋಚಿಸುವ. ಭವಿಷ್ಯವನ್ನು ಸುಂದರಗೊಳಿಸಬೇಕು. ಜನ ನಿನ್ನನ್ನು ಪ್ರೀತಿಸಿ ಗೌರವಿಸಬೇಕಾದರೆ ನಿನ್ನ ನಡತೆ ಶುಚಿಯಾಗಿರಬೇಕು. ನಿನ್ನ ವ್ಯವಹಾರದಿಂದ ಬೇರೆಯವರಿಗೆ ತೊಂದರೆಯಾಗಬಾರದು, ಯಾರಿಗೂ ದುಃಖ ನೋವು ಉಂಟಾಗಬಾರದು. ಆದ್ದರಿಂದ ಎಲ್ಲರೊಡನೆ ಪ್ರೀತಿಯಿಂದ ಸೌಹಾರ್ದತೆಯಿಂದ ನಡೆದುಕೋ ಎಂದು ತಿಳಿಸಿದಾಗ ರಾಜಕುಮಾರನಿಗೆ ತನ್ನ ತಪ್ಪಿನ ಅರಿವಾಗಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಸಾರ್ಥಕ ಜೀವನವನ್ನು ನಡೆಸಿದನಂತೆ. ಈ ರೀತಿ ಬುದ್ಧರಂತ ಜ್ಞಾನಿಗಳು ತಾವೂ ಚೆನ್ನಾಗಿ ಬದುಕಿ ಇತರರೆಲ್ಲರೂ ಚೆನ್ನಾಗಿ ಬದುಕಲು ದಾರಿ ತೋರಿಸುತ್ತಾರೆ. ತಿರುವಳ್ಳುವರ್, ತಿರುಮೂಲರ್, ತಾಯ್ಮಾನವರ್, ರಾಮಲಿಂಗ ಒಳ್ಳಲಾರ್ ಮುಂತಾದ ಜ್ಞಾನಿಗಳ ಜೀವನ ವಿಧಾನವನ್ನು ಅನುಸರಿಸಿ ಸಾರ್ಥಕ ಜೀವನವನ್ನು ನಡೆಸಿದ ವೇದಾದ್ರಿ ಮಹರ್ಷಿಯವರು ಇತರರಿಗೂ ಮಾರ್ಗದರ್ಶಿಯಾಗಿದ್ದಾರೆ. ಅವರು ಹೇಳಿದಂತೆ ಚಿಕ್ಕ ವಯಸ್ಸಿನಿಂದಲೇ ಜೀವನದಲ್ಲಿನ ಕಷ್ಟಗಳನ್ನು ದೂರ ಮಾಡುವಂತಹ ಅರಿವಿನ ಅಭ್ಯಾಸದ ಜೊತೆಗೆ ತಾನು, ಕುಟುಂಬ, ಪರಿವಾರ, ಊರು, ವಿಶ್ವ ಎಂಬ 5 ರೀತಿಯ ಕರ್ತವ್ಯಗಳನ್ನು ಚೆನ್ನಾಗಿ ನೆರವೇರಿಸಲು, ಆರ್ಥಿಕ ಕ್ಷೇತ್ರದಲ್ಲಿ ತೃಪ್ತಿ ಹೊಂದಲು, ಪ್ರಕೃತಿಯನ್ನು ಅರಿತು ಗೌರವಿಸಿ ನಡೆಯಲು, ಚಾರಿತ್ರ್ಯ, ಕರ್ತವ್ಯ, ದಾನ ಎಂಬ 3 ಸದಾಚಾರಗಳನ್ನು ವೃದ್ಧಿಪಡಿಸಿ ಅದನ್ನು ಪಾಲಿಸಲು ಇರುವಂತಹ ಸತ್ಯವಾದ ವಿದ್ಯೆಯನ್ನು ಕಲಿತು ಮನಸ್ಸನ್ನು ಪರಿಶುದ್ಧಪಡಿಸಿಕೊಂಡು ಅಧ್ಯಾತ್ಮ ಮಾರ್ಗದಲ್ಲಿ ನಡೆದಾಗ ಜೀವನವು ಸಾರ್ಥಕವಾಗುತ್ತದೆಂದು ಮಹರ್ಷಿಯವರು ಹೇಳಿದ್ದು ಎಷ್ಟು ಸತ್ಯವಾಗಿದೆ ಅಲ್ಲವಾ ಸ್ನೇಹಿತರೆ. ಇಂಥ ಸತ್ಪುರುಷರ ಸಂಘ ನಮಗೆ ದೊರಕಿರುವುದು ನಮ್ಮ ಅದೃಷ್ಟವಾಗಿದೆ. ಇದನ್ನೇ ಅವ್ವಯ್ಯಾರ್ ಎಂಬ ಕವಿಯತ್ರಿ ಸತ್ಪುರುಷರನ್ನು ಕಾಣುವುದು ಒಳ್ಳೆಯದು ಒಳ್ಳೆಯದಾಗಲು, ಸತ್ಪುರುಷರ ನುಡಿಯನಾಲಿಸುವುದು ಒಳ್ಳೆಯದೇ, ಸತ್ಯವಂತರ ಗುಣಗಳನ್ನು ಅಳವಡಿಸಿಕೊಳ್ಳುವುದೂ ಒಳ್ಳೆಯದೇ, ಅವರೊಂದಿಗೆ ಬೆರೆತಿರುವುದೂ ಒಳ್ಳೆಯದೇ ಎಂದು ಹೇಳಿದ್ದಾರೆ. ಇನ್ನೊಂದು ಪ್ರಸಂಗದಲ್ಲಿ ಒಬ್ಬ ಚಿಕ್ಕ ಬಾಲಕ ರಾಷ್ಟ್ರದಲ್ಲೇ ಹೇಗೆ ಮಹಾನ್ ವ್ಯಕ್ತಿಯಾಗಿ ಹೆಸರು ಗಳಿಸಿದರು ಎಂದು ನೋಡೋಣ. ಈ ಬಾಲಕ 1893 ಏಪ್ರಿಲ್ ನಲ್ಲಿ ರಾಮ್ಜಿ ಸರ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಗಳಿಗೆ ಕೊನೆಯ ಮಗುವಾಗಿ ಹರಿಜನ ಕುಟುಂಬದಲ್ಲಿ ಜನಿಸಿದರು. ಆ ಮನೆಯ ವಾತಾವರಣವೆಲ್ಲ ಸುಸಂಸ್ಕೃತವಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು ಮೇಲ್ವರ್ಗದವರು ಜಾತಿ, ಧರ್ಮ ಎಂದು ಹರಿಜನರನ್ನು ತುಂಬಾ ಹಿಂಸಿಸಿ ಅವಮಾನ ಮಾಡುತ್ತಿದ್ದರು. ಆದರೂ ಈ ಬಾಲಕ ಬುದ್ಧಿವಂತ ಛಲಗಾರನಾಗಿದ್ದರಿಂದ ಅವುಗಳನ್ನೆಲ್ಲ ದಿಟ್ಟತನದಿಂದ, ಧೈರ್ಯದಿಂದ ಎದುರಿಸಿ ಸತ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದನು. ಇದಕ್ಕೆಲ್ಲ ಕಾರಣ ಅವನ ತಂದೆಯೇ ಸ್ಫೂರ್ತಿಯಾಗಿದ್ದರು. ಒಂದು ದಿನ ಮೇಲ್ಜಾತಿಯವರು ತಮ್ಮ ಜನಾಂಗದ ಒಬ್ಬ ಮಹಿಳೆಗೆ ಸುಳ್ಳು ಅಪವಾದವನ್ನು ಹೊರಿಸಿ ಬಹಿಷ್ಕರಿಸಿ ಮನೆಯಿಂದ ಹೊರಗೆ ಹಾಕುತ್ತಾರೆ. ಆಗ ಅವಳು ರಾಮ್ಜಿ ಕುಟುಂಬದವರಲ್ಲಿ ಆಶ್ರಯ ಕೊಡಿ ಎಂದು ಬೇಡಿದಾಗ ಇವರು ಜಾತಿಗೆ ಹೆದರಿ ಮೊದಲು ಒಪ್ಪದೆ ಕೊನೆಗೆ ಅವಳ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳುತ್ತಾರೆ. ಇದರಿಂದ ಅವಳ ಜನಾಂಗದವರು ಕೋಪಗೊಂಡು ಅವಳನ್ನು ಕೊಂದು ಹಾಕುತ್ತಾರೆ ಮತ್ತು ಅವಳ ಅಂತ್ಯ ಸಂಸ್ಕಾರವನ್ನು ಮಾಡುವುದಿಲ್ಲ. ಕೊನೆಗೆ ರಾಮಜಿಯವರೇ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾರೆ. ಇದರಿಂದ ಇನ್ನೂ ಸಿಟ್ಟಿಗೆದ್ದ ಮೇಲ್ಜಾತಿಯವರು ಅವರನ್ನು ಪೊಲೀಸರಿಗೆ ಒಪ್ಪಿಸಿ ಕೇಸ್ ಹಾಕುತ್ತಾರೆ. ಆಗ ಈ ಬಾಲಕ ಧೈರ್ಯಗೆಡದೆ ಕಷ್ಟಪಟ್ಟು ಹಣವನ್ನು ಹೊಂದಿಸಿ ಒಬ್ಬ ಲಾಯರ್ ಅನ್ನು ಇಡುತ್ತಾರೆ. ಆದರೆ ಕೇಸ್ ನಡೆಯುವಾಗ ಆ ಲಾಯರ್ ವಾದ ಕೇಸ್ ನಡೆಯುವಾಗ ಆ ಲಾಯರ್ ಬರುವುದಿಲ್ಲ. ಈ ಬಾಲಕ ಹೋಗಿ ಎಷ್ಟು ಅಂಗಲಾಚಿ ಬೇಡಿಕೊಂಡರೂ ವಾದ ಮಾಡಲು ಲಾಯರ್ ಬರುವುದಿಲ್ಲ. ವರ್ಗದವರು ಅವರನ್ನು ಹೆದರಿಸಿರುತ್ತಾರೆ. ಅಷ್ಟರಲ್ಲಿ ಈ ಬಾಲಕನಿಗೆ ಅಲ್ಲಿ ಒಂದು
ಅದನ್ನು ನೋಡಿದ ಕೂಡಲೇ ಅವನ ತಂದೆ ಹೇಳಿದ ನಮ್ಮ ಮುಖವನ್ನು ಧೈರ್ಯದಿಂದ ಪ್ರತಿನಿತ್ಯ ಕನ್ನಡಿಯಲ್ಲಿ ತಪ್ಪನ್ನೇ ಮಾಡುವುದಿಲ್ಲ. ತಪ್ಪಿ ನೋಡಿಕೊಳ್ಳು ಲಾಯರ್ಗೆ ಹೇಳಿ ಇಲ್ಲಿ ವಾದ ಮಾಡಲು ಯಾರೂ ಇರದ ಕಾರಣ ಜಡ್ಜ್ ಅವರವರು ರಾಮ ಹೇಳಬೇಕೆನ್ನುವಷ್ಟರಲ್ಲಿ ಲಾಯರ್ ಬಂದು ವಾದ ಮಾಡಿ ಗೆದ್ದು ರಾಮಜಿ ಅವರನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಿಸುತ್ತಾರೆ. ನಂತರ ಈ ಹುಡುಗನ ಹತ್ತಿರ ಬಂದು, ನೀನು ಚಿಕ್ಕವನಾದರೂ ನನ್ನ ಕಣ್ಣು ತೆರೆಸಿದೆ, ನಾನೂ ಧೈರ್ಯದಿಂದ ಇನ್ನು ಮುಂದೆ ಕನ್ನಡಿ ನೋಡಿಕೊಳ್ಳುತ್ತೇನೆಂದು ಹೇಳಿ ನೀನು ಮುಂದೆ ಸಮಾಜದಲ್ಲಿ ಒಳ್ಳೆಯ ಸುಧಾರಣೆಯನ್ನು ತರುತ್ತಿ ಎಂದು ಹರಸಿ ಹೋದರಂತೆ. ಅದರಂತೆ ಆ ಹುಡುಗ ರಾಷ್ಟ್ರದ ಏಕತೆಗೆ ಮಹತ್ವ ಕೊಟ್ಟು ಹರಿಜನರ ಬಡವರ ಉದ್ಧಾರಕ್ಕಾಗಿ ಜಾತಿ ನಿರ್ಮೂಲನೆಗೆ ಹೋರಾಟ ಮಾಡಿ ಸಮಾಜ ಸುಧಾರಕರೆಂದು ಹೆಸರು ಗಳಿಸಿದರು. ಸಂವಿಧಾನವನ್ನು ರಚಿಸಿದ ಕೀರ್ತಿಯೂ ಇವರದು. ಅವರು ಯಾರು ಎಂದು ಎಲ್ಲರಿಗೂ ಗೊತ್ತಾಗಿರಬೇಕಲ್ಲವಾ ಸ್ನೇಹಿತರೆ? ಅವರೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಭಾರತ ರತ್ನ ಪ್ರಶಸ್ತಿ ಪಡೆದ ಇವರು ಹಾಕಿಕೊಟ್ಟ ಮಾರ್ಗಗಳು ಎಲ್ಲರಿಗೂ ದಾರಿದೀಪವಾಗಿವೆ. ಅವರು ಹೇಳಿದಂತೆ ನಾವು ನಮ್ಮ ಮುಖವನ್ನು ಪ್ರತಿನಿತ್ಯ ಕನ್ನಡಿಯಲ್ಲಿ ಯಾವ ತಪ್ಪನ್ನೂ ಮಾಡದೆ ಧೈರ್ಯದಿಂದ ನೋಡಿಕೊಳ್ಳೋಣ ಅಲ್ಲವಾ? ಮಹಾನಾಯಕ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಈ ಶನಿವಾರ ಭಾನುವಾರ ಜಿ ಕನ್ನಡದಲ್ಲಿ ಧಾರಾವಾಹಿಗೆ ತುಂಬಾ ಚೆನ್ನಾಗಿ ಬರುತ್ತಿದೆ. ಸಾಧ್ಯವಾದರೆ ಎಲ್ಲರೂ ನೋಡಬಹುದು. ಇವರಂತೆಯೇ ಸತ್ಯಕ್ಕಾಗಿ, ಅಹಿಂಸೆಗಾಗಿ, ಅಸ್ಪೃಶ್ಯತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರನ್ನು, ಅವರ ಆದರ್ಶಗಳನ್ನು ನಾವು ಅನುಸರಿಸಬೇಕು. ಅವರ ಜೀವನದಲ್ಲಿ ಅವರು ನೋಡಿದ ಹರಿಶ್ಚಂದ್ರ ನಾಟಕ ಅವರನ್ನು ಸತ್ಯ ಹೇಳುವಂತೆ ಮಾಡಿ ಬದಲಾವಣೆಯನ್ನು ತಂದಿತು. ಹಾಗೆ ಮದರ್ ಥೆರೇಸಾ ಅವರು ತಮ್ಮ ಜೀವನ ಪೂರ್ತಿ ಬಡವರಿಗಾಗಿ, ರೋಗಿಗಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟರು. ಅದಕ್ಕೆ ಇಂಥವರೆಲ್ಲ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅವರು ದೈವವನ್ನು ಅರಿತಿದ್ದರಿಂದ ಎಲ್ಲರಿಗೂ ಪ್ರೀತಿ ಕರುಣೆಯನ್ನು ಹಂಚಿ ಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡಿ ಸಾರ್ಥಕ ಜೀವನವನ್ನು ನಡೆಸಿದರು. ವೇದಾದ್ರಿ ಮಹರ್ಷಿಯವರು ಕೂಡ ದೈವಾನುಭವವನ್ನು ಪಡೆದು ಧರ್ಮ ಮಾರ್ಗದಲ್ಲಿ ನಡೆಯುವುದು ಹೇಗೆ ಎಂದು ಸರಳವಾಗಿ ತಿಳಿಸಿದ್ದಾರೆ. ಅದು ನಾವು ಇರುವಾಗಲೇ ದೈವಾನುಭವವನ್ನು ಪಡೆಯಬಹುದೆಂದು ತಿಳಿಸಿದ್ದಾರೆ. ಹೇಗೆಂದರೆ ಪ್ರತಿನಿತ್ಯ ದೇಹಾಭ್ಯಾಸ, ಧ್ಯಾನ, ಕಾಯಕಲ್ಪ, ಕನ್ನಡಿ ಅಭ್ಯಾಸ, ಅಂತರಂಗ ಶೋಧನೆ ಅಭ್ಯಾಸಗಳನ್ನು ಮಾಡಿದರೆ 50% ದೈವಾನುಭವ ಸಿಗುತ್ತದೆ ಮತ್ತು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡಿದರೆ ಇನ್ನುಳಿದ 50% ದೈವಾನುಭವ ಖಂಡಿತ ಸಿಗುತ್ತದೆಂದು ತಿಳಿಸಿದ್ದಾರೆ. ಈ ರೀತಿ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡು ತೃಪ್ತಿಯನ್ನು ಹೊಂದಬಹುದಲ್ವಾ? ಮಹರ್ಷಿಯವರು ಹೇಳಿದಂತೆ ಜೀವನದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗಲು ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ಒಂದು ಚಿಕ್ಕ ಕಥೆ ಅಂದ್ರೆ ಕಟ್ಟುಕತೆ ಅಲ್ಲ, ನಿಜವಾದ ಘಟನೆ. ಲೋಭ ಮತ್ತು ಮೋಹ ಇವು ಮನುಷ್ಯನ ಬಹು ದೊಡ್ಡ ದೌರ್ಬಲ್ಯ. ಇವುಗಳಿಂದ ಮುಕ್ತರಾಗದೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದಿಲ್ಲ. ಇದು ತುಂಬಾ ಕಷ್ಟದ ಕೆಲಸ ಅಲ್ವಾ? ಆದರೂ ಈ ಎರಡೂ ಮನೋವಿಕಾರಗಳಿಂದ ಹೊರಬರಲು ಸತತವಾಗಿ ಪ್ರಯತ್ನ ನಡೆಸಬೇಕು. ಇವೆರಡೂ ಮನುಷ್ಯನ ಬುದ್ಧಿ ಮತ್ತು ಮನಸ್ಸಿನ ಮೇಲೆ ಸವಾರಿ ಮಾಡಿ ಮನುಷ್ಯನನ್ನು ಪ್ರಪಾತದ ಅಂಚಿಗೆ ನೂಕಿ ಬಿಡುತ್ತವೆ. ಇಂತಹ ಅಸ್ಥಿರ ಮನಸ್ಸಿದ್ದರೆ ದೇವರನ್ನು ಹೇಗೆ ಕಾಣಲು ಸಾಧ್ಯ ಅಲ್ವಾ? ಒಮ್ಮೆ ಒಬ್ಬ ಶ್ರೀಮಂತ ಯೇಸು ಕ್ರಿಸ್ತರ ಬಳಿ ಬಂದು ನಮಸ್ಕಾರ ಮಾಡಿ, ನನ್ನ ಬಳಿ ಹೇರಳ ಸಂಪತ್ತಿದೆ, ಸುಖ ಸಂತೋಷ ನನ್ನಲ್ಲಿ ತುಂಬಿದೆ, ನನಗೆ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲ, ಆದರೆ ನನಗೆ ಅಮರ ಜೀವನವನ್ನು ಪಡೆಯಬೇಕೆಂಬ ಆಸೆಯಾಗಿದೆ. ಅದನ್ನು ಪಡೆಯಲು ನಾನು ಏನು ಮಾಡಬೇಕೆಂದು ತಿಳಿಸಿ ಎಂದು ಯೇಸುವಿನಲ್ಲಿ ವಿನಂತಿಸಿಕೊಂಡರಂತೆ. ಅದಕ್ಕೆ ಯೇಸು ಪ್ರಭು, ದೇವರು ತೋರಿಸಿರುವ ದಾರಿಯಲ್ಲಿ ಮುಂದೆ ಹೋಗು,
ನಿನಗೆ ಒಳ್ಳೆಯದಾಗುತ್ತೆ ಎಂದಾಗ ಅದು ಯಾವ ಮಾರ್ಗ ಎಂದು ಶ್ರೀಮಂತ ಕುತೂಹಲದಿಂದ ಕೇಳಿದನಂತೆ. ಅದಕ್ಕೆ ಯೇಸು, ಸುಳ್ಳು ಹೇಳಬೇಡ, ಕಳ್ಳತನ, ಹತ್ಯೆ, ವ್ಯಭಿಚಾರ ಮಾಡಬೇಡ, ಇತರರಿಗೆ ಜೀವ ಜಂತುಗಳಿಗೆ ದುಃಖ ಕೊಡಬೇಡ, ನಿರ್ಮಲ ಮನಸ್ಸಿನಿಂದ ತಾಯಿ ತಂದೆಯ ಸೇವೆ ಮಾಡು, ನೆರೆಹೊರೆಯವರನ್ನು ಪ್ರೀತಿಯಿಂದ ಕಾಣು ಎಂದು ದೇವರು ತೋರಿಸಿರುವ ಸನ್ಮಾರ್ಗಗಳನ್ನು ಹೇಳಿದರಂತೆ. ಆಗ ಶ್ರೀಮಂತ ಸಂತೋಷದಿಂದ, ಪ್ರಭು, ನೀವು ಹೇಳಿರುವ ಇವೆಲ್ಲವನ್ನೂ ನಾನು ಬಾಲ್ಯದಿಂದಲೇ ಪಾಲಿಸ್ತಾ ಇದ್ದೇನೆ, ಇದು ನನಗೇನು ಹೊಸದಲ್ಲ ಅಂದನಂತೆ. ಅದಕ್ಕೆ ಯೇಸು, ಹಾಗಾದರೆ ನೀನು ಖಂಡಿತ ಸಜ್ಜನನಾಗಿದ್ದೀಯಾ, ಆದರೆ ನೀನು ಒಂದು ಮಹತ್ ಕಾರ್ಯವನ್ನು ಮರೆತಿದ್ದೀಯಾ, ಅದನ್ನು ನೆರವೇರಿಸಿದರೆ ನೀನು ಅಮರ ಜೀವನವನ್ನು ಪಡೆಯಬಹುದು ಅಂದಾಗ ಶ್ರೀಮಂತ ಅದು ಯಾವುದು ಎಂದು ಕೇಳಿದನಂತೆ. ಅದಕ್ಕೆ ಯೇಸು, ನೀನು ಈ ಕ್ಷಣ ನಿನ್ನ ಎಲ್ಲಾ ಸಂಪತ್ತನ್ನು ದೀನರು, ದುರ್ಬಲರು, ಬಡವರು ಹಾಗೂ ನೊಂದವರಿಗೆ ಹಂಚಿಬಿಡು. ಸಂಪತ್ತು ಇರುವುದು ನಿನಗೆ ಮಾತ್ರ ಎಂದು ಯೋಚಿಸುವುದು ತಪ್ಪು ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದರಂತೆ. ತನ್ನ ಅಗಾಧ ಸಂಪತ್ತನ್ನು ದಾನ ಮಾಡುವ ವಿಷಯ ಕೇಳಿ ಶ್ರೀಮಂತನು ಒಂದು ಕ್ಷಣ ಗೊಂದಲದಲ್ಲಿ ಸಿಲುಕಿದನಂತೆ. ಇದು ತುಂಬಾ ಕಷ್ಟದ ಕೆಲಸ ಎನಿಸಿ ಯೇಸುವನ್ನು ದೈನ್ಯದಿಂದ ನೋಡಿದಾಗ ಯೇಸು ಅವರು ಹೇಳ್ತಾರೆ, ಒಬ್ಬ ಮನುಷ್ಯ ಪರಮಾತ್ಮ ಮತ್ತು ಸಂಪತ್ತು ಇವೆರಡರ ಯಜಮಾನನಾಗುವುದು, ಅದನ್ನು ಪಡೆಯುವುದು ಅಸಾಧ್ಯ. ನೀನು ಪರಮಾತ್ಮ ಹೇಳಿರುವ ದಾರಿಯಲ್ಲಿ ನಡೆದರೆ ಸಂಪತ್ತಿನ ಮೋಹ ಬಿಡಬೇಕು. ಸಂಪತ್ತೇ ನಿನಗೆ ಮಹತ್ವ ಎನಿಸಿದರೆ ಅಮರ ಜೀವನ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದಿಲ್ಲ. ನಿನಗೆ ಇವೆರಡರಲ್ಲಿ ಯಾವುದು ಬೇಕೋ ಅದನ್ನು ನಿರ್ಧರಿಸು ಎಂದರಂತೆ. ಆ ಶ್ರೀಮಂತನಿಗೆ ಪರಮಾತ್ಮನ ಸಾಕ್ಷಾತ್ಕಾರ, ದೇವರ ಕರುಣೆ, ಅಲೌಕಿಕ ಆನಂದ, ಅಮರ ಜೀವನ ಬೇಕಾಗಿತ್ತು. ತಕ್ಷಣ ತನ್ನ ಎಲ್ಲಾ ಸಂಪತ್ತನ್ನು ದಾನ ಮಾಡಿ ಸಾರ್ಥಕತೆಯನ್ನು ಪಡೆದನಂತೆ. ಇದರಂತೆಯೇ ವೇದಾದ್ರಿ ಮಹರ್ಷಿಯವರು ದೈವ ನೆಲೆಯನ್ನರಿಯಲು ಅಹಂಕಾರ, ಕರ್ಮ, ಮಾಯೆಗಳೆಂಬ 3 ಕಳಂಕಗಳು ತಡೆಯಾಗಿವೆ, ಅವುಗಳನ್ನು ಹೋಗಲಾಡಿಸಿಕೊಳ್ಳಬೇಕು ಎಂಬ ಅಭ್ಯಾಸಗಳನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮ ಮಾರ್ಗದಲ್ಲಿ ನಡೆಯಲು 5 ನೀತಿ ಸಂಸ್ಕೃತಿಯನ್ನು ಅದನ್ನೇ 2 ನೀತಿ ಸಂಸ್ಕೃತಿಯಾಗಿ ಸಂಕಲ್ಪವಾಗಿ ಕೊಟ್ಟಿದ್ದಾರೆ. ಈ ಮಾರ್ಗದಲ್ಲೇ ನಡೆದರೆ ಖಂಡಿತ ಸಾರ್ಥಕ ಜೀವನವನ್ನು ನಡೆಸಬಹುದು. ಆದರೆ ಇದನ್ನು ಪಡೆಯಬೇಕೆಂದರೆ ಸಾಧನೆ ಮಾಡಬೇಕು. ಮಾನವನಲ್ಲಿರುವ ತಾನು, ತನ್ನದು ಎಂಬ ಅಹಂಕಾರದಿಂದ ಬರುವ 6 ದುರ್ಗುಣಗಳನ್ನು ಹೇಗೆ ಸದ್ಗುಣಗಳನ್ನಾಗಿ ಬದಲಾಯಿಸಬಹುದೆಂದು ಅಭ್ಯಾಸಗಳ ಮೂಲಕ ತಿಳಿಸಿದ್ದಾರೆ. ಅದರಲ್ಲಿ ಕೋಪವು ಅತ್ಯಂತ ಕೆಟ್ಟದ್ದು. ಅದರಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ ಎಂದು ಗೊತ್ತು. ಅದನ್ನು ತಾಳ್ಮೆಯಿಂದ ಹೇಗೆ ಗೆಲ್ಲಬಹುದು ಎಂದು ಮಹರ್ಷಿಯವರು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕೆಂದರೆ, ಒಂದು ಊರಿನಲ್ಲಿ ಒಬ್ಬ ಸಂತರು ಇದ್ದರು. ಅವರು ಯಾವಾಗಲೂ ಭಗವಂತನ ಪ್ರಾರ್ಥನೆ, ದಲಿತರ ಸೇವೆ ಮಾಡುವುದರಲ್ಲಿ ಸಮಯ. ಅವರ ಹತ್ತಿರ ಒಂದು ಚಿಕ್ಕ ಹೊಲ ಇದ್ರು. ಒಂದು ಸಲ ಹೊಲದಲ್ಲಿ ದಿನ ಬೆಳಿಗ್ಗೆ ಹೊಲಕ್ಕೆ ಹೋಗಿ ಕಬ್ಬು ಕತ್ತರಿಸಿ ಒಂದು ದೊಡ್ಡ ಹೊರೆ ಕಟ್ಟಿದರಂತೆ. ಸಿಹಿಯಾದ ಕಬ್ಬು ಕೊಟ್ಟ ದೇವರ ದಯೆಯನ್ನು ನೆನೆದು ಕೃತಜ್ಞತೆ ಸಲ್ಲಿಸಿ ಹೊರೆಯನ್ನು ತಲೆಯ ಮೇಲೆ ಹೊತ್ತು ಮನೆಯ ಕಡೆ ನಡೆದರಂತೆ. ದಾರಿಯಲ್ಲಿ ಕೆಲವು ಹುಡುಗರು ಕಬ್ಬಿನ ಆಸೆಯಿಂದ ಇವರ ಹಿಂದೆನೇ ಬರ್ತಾ ಇದ್ರಂತೆ. ಸಂತರು ಹುಡುಗರ ಮನಸ್ಸನ್ನರಿತು ಎಲ್ಲರಿಗೂ ಒಂದೊಂದು ಕಬ್ಬು ಕೊಟ್ಟಾಗ ಆ ಹುಡುಗರು ಸಂತೋಷದಿಂದ ಕುಣಿದಾಡಿ ಇವರಿಗೆ ಕೃತಜ್ಞತೆ ಸಲ್ಲಿಸಿ ಹೋದರಂತೆ. ಈಗ ಇವರ ಹತ್ತಿರ ಒಂದೇ ಕಬ್ಬಿನ ಜಲ್ಲೆ ಉಳಿದಿತ್ತು. ಮಕ್ಕಳ ಸಂತೋಷದ ಮುಂದೆ ತಮ್ಮ ಕಬ್ಬಿಗೆ ಮಹತ್ವವಿಲ್ಲವೆಂದು ಯೋಚಿಸಿ ಮನೆಗೆ ಹೋದರಂತೆ. ಅವರ ಪತ್ನಿ ಮೊದಲೇ ಕೋಪಿಷ್ಟೆ. ಇವರ ಕೈಯಲ್ಲಿ ಒಂದೇ ಕಬ್ಬನ್ನು ನೋಡಿ ಇವರ ಧಾರಾಳ ಬುದ್ಧಿಗೆ ಕೋಪಗೊಂಡು ಕಬ್ಬನ್ನು ಕಿತ್ತುಕೊಂಡು ಅವರ ಬೆನ್ನಿನ ಮೇಲೆ ಜೋರಾಗಿ ಹೊಡೆದರಂತೆ. ಆಗ ಕಬ್ಬು 2 ತುಂಡಾಯ್ತಂತೆ. ಆಗ ಸಂತರು ಕೋಪಗೊಳ್ಳದೆ ನಗುತ್ತಾ ಹೆಂಡತಿಗೆ ಹೇಳಿದ್ರಂತೆ, ನೀನು ಎಂಥ ಒಳ್ಳೆ ಕೆಲಸ ಮಾಡಿದೆ, ನನ್ನ ಶ್ರಮವನ್ನು ಉಳಿಸಿದೆ ನೋಡು, ಈಗ ಇಬ್ಬರಿಗೂ ಒಂದೊಂದು ತುಂಡು ಕಬ್ಬು ಸಿಕ್ಕಿತು. ನೀನು ನನ್ನ ಪ್ರೀತಿಯ ಮಾಡಿದೆ, ನಾನೇ ಅದೃಷ್ಟವಂತ ಅಂದಾಗ ಅವರ ಪತ್ನಿಗೆ ನಾಚಿಕೆಯಾಗಿ ತಲೆ ತಗ್ಗಿಸಿದರಂತೆ. ಈ ರೀತಿ ಹೆಂಡತಿಯ ಕೋಪವನ್ನು ತಾಳ್ಮೆಯಿಂದ ಗೆದ್ದವರು ಸಂತ ತುಕಾರಾಮ್ರವರು. ಈ ಸಂತರ ಹಾಗೆ ನಾವು ಮಹರ್ಷಿಯವರು ಹೇಳಿದ ಮಾರ್ಗದಲ್ಲಿ ನಡೆಗೆದ್ದು ಜೀವನದಲ್ಲಿ ಶಾಂತಿ ಮಲವನ್ನು ತಿಳಿಸಿ ಕೊನೆಗೆ ನಾನು ಯಾರು ಎಂಬುದನ್ನು ಅರಿತುಕೊಳ್ಳುವಂತೆ ಮಾಡಿದ್ದಾರೆ.
ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಒಂದು ಸಲ ರಮಣ ಮಹರ್ಷಿಯವರು ಚಿಂತನೆಯನ್ನು ನಡೆಸಿದ್ದರು. ಆಗ ಅಲ್ಲಿ ಸ್ವಾಮಿ, ನಾನು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದೇನೆ, ಅದರಿಂದ ನನ್ನನ್ನು ಪಾರು ಮಾಡಿ ಎಂದರಂತೆ. ಮಹರ್ಷಿಯವರು ಏನು ಗೊಂದಲ, ಬಿಡಿಸಿ ಹೇಳಿ ಅಂತ ಕೇಳಿದ್ರಂತೆ. ಅದಕ್ಕೆ ಆ ವ್ಯಕ್ತಿ, ನಮ್ಮ ದೇಶದಲ್ಲಿ ಮಹಾನ್ ಸಂತರು, ಬುದ್ಧಿವಂತರು, ಸಾಧುಗಳು ಇದ್ದಾರೆ. ಆದರೆ ಅವರು ತಮಗೆ ತೋಚಿದಂತೆ ಅಥವಾ ನಂಬಿದಂತೆ ವಿಷಯಗಳನ್ನು ಜನರಲ್ಲಿ ಹರಡುತ್ತಿದ್ದಾರೆ. ಆತ್ಮ, ಪರಮಾತ್ಮ, ಈ ಜಗತ್ತು ಇತ್ಯಾದಿ ವಿಷಯಗಳ ಬಗ್ಗೆ, ಬದುಕು ಸಾವಿನ ಬಗ್ಗೆ ತಮಗೆ ತಿಳಿದಂತೆ ಹೇಳುತ್ತಿದ್ದಾರೆ. ಅವರ ಮಾರ್ಗಗಳು ಬೇರೆ ಬೇರೆಯಾಗಿವೆ. ಆತ್ಮ ಬೇರೆ, ಪರಮಾತ್ಮ ಬೇರೆ ಎಂದು ಕೆಲವರು, ಎರಡೂ ಒಂದೇ ಎಂದು ಇನ್ನೂ ಹಲವರು, ಪರಮಾತ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ಇನ್ನೂ ಅನೇಕರು ಅಭಿಪ್ರಾಯ ಪಡುತ್ತಾರೆ. ಇನ್ನೊಬ್ಬರು ನಾನೇ ಬ್ರಹ್ಮ ಎಂದು ಹೇಳುವುದನ್ನು ಕೇಳಿದ್ದೇನೆ. ಇದರಿಂದ ನನ್ನಲ್ಲಿ ಗೊಂದಲ ಉಂಟಾಗಿದೆ. ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು ಎಂದು ತಿಳಿಯದಂತಾಗಿದೆ. ನನಗೆ ಮಾರ್ಗದರ್ಶನ ನೀಡಿ ಮನಸ್ಸಿನ ಗೊಂದಲ ನಿವಾರಣೆ ಮಾಡಬೇಕೆಂದು ಕೇಳಿದಾಗ ರಮಣ ಮಹರ್ಷಿಯವರು ಒಂದು ಕ್ಷಣ ಕಣ್ಣು ಮುಚ್ಚಿ ಕುಳಿತು ನಂತರ ಕಣ್ತೆರೆದು, ಈಗ ನೀವು ನೇರವಾಗಿ ಮನೆಗೆ ಹೋಗಿ ಸ್ವತಃ ನೀವು ಯಾರು, ನಿಮ್ಮ ಕರ್ತವ್ಯವೇನು ಎಂಬುದನ್ನು ಶಾಂತ ಚಿತ್ತರಾಗಿ ಯೋಚಿಸಿ. ನಿಮ್ಮನ್ನು ನೀವು ಅರಿಯುವುದರಿಂದ ಸತ್ಯ ತಿಳಿಯುತ್ತದೆ. ಕಾಲ ಕಳೆದಂತೆ ನಿಮ್ಮ ಎಲ್ಲಾ ಗೊಂದಲಗಳು ಮಾಯವಾಗುತ್ತವೆ ಎಂದು ಹೇಳಿದಾಗ ಆ ವ್ಯಕ್ತಿಗೆ ಸಮಾಧಾನವಾಗಿ ಮನೆಗೆ ಹೋದರಂತೆ. ಇದನ್ನೇ ನಮ್ಮ ವೇದಾದ್ರಿ ಮಹರ್ಷಿಯವರು ಎಷ್ಟು ಸರಳವಾಗಿ ಅರ್ಥವಾಗುವಂತೆ ಆ ದೈವವೇ ನಮ್ಮೊಳಗೆ ಅರಿವಾಗಿದ್ದಾನೆ ಎಂದು ತಿಳಿಸಿ ಆ ದಾರಿಯಲ್ಲಿ ನಡೆಯುವ ಮಾರ್ಗವನ್ನು ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ. ಈ ರೀತಿ ಎಷ್ಟೋ ಜ್ಞಾನಿಗಳ, ಮಹಾತ್ಮರ, ಚಿಂತಕರ ಜೀವನದಲ್ಲಿ ನಡೆದಿರುವ ಘಟನೆಗಳ ಮೂಲಕ ಪ್ರಕೃತಿ ಹಲವು ತತ್ವಗಳನ್ನು ನಮಗೆ ತಿಳಿಸುತ್ತದೆ. ಶಿಸ್ತು ಇಲ್ಲದೆ ಹೇಗೋ ಜೀವನ ನಡೆಸುತ್ತಿರುವ ಮಾನವನಿಗೆ ಹೀಗೇ ಬಾಳಬೇಕೆಂದು ಚಿಂತಕರ ಜೀವನ ಕ್ರಮಗಳನ್ನು ತಿಳಿದುಕೊಂಡು ನಡೆಯುವುದು ಅತ್ಯಂತ ಅಗತ್ಯವಾಗಿದೆ. ಜ್ಞಾನಿಗಳು ತಾವು ಚೆನ್ನಾಗಿ ಬದುಕಿ ಇತರರಿಗೂ ಚೆನ್ನಾಗಿ ಬದುಕಲು ಮಾರ್ಗವನ್ನು ತೋರಿಸುತ್ತಾರೆ. ಅದಕ್ಕಾಗಿ ಚಿಂತಕರು ಸಮಾಜವನ್ನು ಸುಧಾರಣೆ ಮಾಡ್ತಾಲೇ ಇರಬೇಕು. ಅದು ಹೇಗೆಂದರೆ, ಮರಗಳು ಬೆಳೆಯುತ್ತಲೇ ಇರುತ್ತವೆ, ಎಲೆಗಳು ಉದುರುತ್ತಲೇ ಇರುತ್ತವೆ, ಅದನ್ನೆಲ್ಲಾ ಶುಚಿ ಮಾಡ್ತಾನೆ ಇರಬೇಕು. ಅದೇ ರೀತಿ ಚಿಂತಕರು ಸಮಾಜವನ್ನು ಸುಧಾರಣೆ ಮಾಡಿದಾಗ ಜನರ ಜೀವನದಲ್ಲಿ ಸಮಸ್ಯೆಗಳು, ದುಃಖಗಳು ಬರದೆ ಉನ್ನತ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಹಿಂದಿನ ಕಾಲದಲ್ಲಿ ಸತಿ ಸಹಗಮನ ಎಂಬ ಕೆಟ್ಟ ಪದ್ಧತಿಯನ್ನು ಪುನರುತ್ಥಾನ ಪಿತಾಮಹರಾದ ರಾಜಾರಾಮ್ ಮೋಹನ್ ರಾಯ್ ಎಂಬವರು ಹೋಗಲಾಡಿಸಿ ಸಮಾಜದಲ್ಲಿ ಸುಧಾರಣೆಯನ್ನು ತಂದರು. ಅದರಂತೆಯೇ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಅಶ್ವಮೇಧ ಯಾಗ ಮಾಡಿದ ನಂತರ ಕುದುರೆಯನ್ನು ಬಲಿ ಕೊಡುವ ಪದ್ಧತಿಯನ್ನು ನಿಲ್ಲಿಸಿದನಂತೆ. ಶ್ರೀರಾಮಚಂದ್ರನ ಧೈರ್ಯ, ಸಹನೆ, ತ್ಯಾಗ, ಆದರ್ಶಗಳೆಲ್ಲವನ್ನು ಅನುಸರಿಸಿ ನಡೆದರೆ ಸಾರ್ಥಕವಾದ ಬದುಕನ್ನು ಎಲ್ಲರೂ ಪಡೆಯಬಹುದು. ಪ್ರತಿಯೊಬ್ಬ ಮಾನವರು ಬದುಕಿನಲ್ಲಿ ಸಾರ್ಥಕತೆ ಪಡೆಯಲು ಮಹರ್ಷಿಯವರು ಚಿಂತನೆ ಮಾಡಿ ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಅವುಗಳಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘ, ಅಧ್ಯಾತ್ಮ ಹಾಗೂ ಅಂತರ್ಜ್ಞಾನ ಶಿಕ್ಷಣ ಸಂಸ್ಥೆ, ಅಖಿಲ ವಿಶ್ವ ವೇದಾದ್ರಿ ಮಹರ್ಷಿಯವರ ಕುಂಡಲಿನಿ ಯೋಗ ಮತ್ತು ಕಾಯಕಲ್ಪ ಸಂಶೋಧನಾ ಸಂಸ್ಥೆ, ಬಲ್ಲವರ ಬಳಗವೆಂಬ ಸಂಸ್ಥೆ, ಅಳಿಯಾರ್ ಅರಿವಿನ ಶ್ರೀಮಂದಿರ ಮುಂತಾದವುಗಳೆಲ್ಲವೂ ಜ್ಞಾನದ ಬೆಳಕನ್ನು ನೀಡುತ್ತಾ ಬರುತ್ತಿವೆ. ಅವುಗಳಿಂದ ಎಲ್ಲರೂ ಪ್ರಯೋಜನವನ್ನು ಪಡೆದು ಶಾಂತಿ, ತೃಪ್ತಿಯನ್ನು ಹೊಂದಿ ಜೀವಿಸಿದಾಗ ಮಹರ್ಷಿಯವರ ಕನಸಾದ ವಿಶ್ವ ಶಾಂತಿಯನ್ನು ನನಸು ಮಾಡಬಹುದಲ್ಲವಾ ಸ್ನೇಹಿತರೆ? ಆಗ ನಮ್ಮ ಜೀವನವೂ ಸಾರ್ಥಕತೆಯನ್ನು ಪಡೆಯುತ್ತದೆ. ಸಾರ್ಥಕತೆ ಎಂದರೆ ಯಾರು ಇರುವಾಗಲೇ ಒಂದು ಗುರಿಯನ್ನು ಇಟ್ಟುಕೊಂಡು ಸಾಧನೆ ಮಾಡಿ ಯಶಸ್ವಿಯಾಗಿ ಸಂತೃಪ್ತಿಯಿಂದ ಇದ್ದು ಇತರರಿಗೂ ದಾರಿದೀಪವಾಗಿ ಬದುಕಿ ಸತ್ತ ನಂತರವೂ ಎಷ್ಟು ಕಾಲವಾದರೂ ಇತರರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತಾರಲ್ಲ, ಅದೇ ಸಾರ್ಥಕತೆ. ಇದರಲ್ಲಿ ಎಷ್ಟೋ ಮಹನೀಯರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಅದರಂತೆ ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ವಿಜ್ಞಾನ ಮತ್ತು ಸತ್ಯಜ್ಞಾನ ಸೇರಿಸಿ ಅರ್ಥವಾಗುವಂತೆ ಹೇಳಿರುವುದರಿಂದ ಎಲ್ಲಾ ಕಾಲದ ಪೀಳಿಗೆಯವರಿಗೂ ನಿರಂತರವಾಗಿ ಸಿಕ್ಕು ಪ್ರಯೋಜನವನ್ನುಂಟು ಮಾಡುತ್ತಲೇ ಇರುತ್ತದೆ.
ಇನ್ನು ಕೊನೆಯದಾಗಿ ಒಂದು ಪೆನ್ಸಿಲಿನ ಕತೆ. ಇದು ನಮ್ಮ ಜೀವನಕ್ಕೆ ಹೇಗೆ ಹೊಂದುತ್ತದೆ ಎಂದು ನೋಡೋಣ. ಒಂದು ಚಿಕ್ಕ ಪೆನ್ಸಿಲ್ ಹೊಸದಾಗಿರುವ ದೊಡ್ಡ ಪೆನ್ಸಿಲಿಗೆ 4 ಬುದ್ಧಿ ಮಾತನ್ನು ಹೇಳ್ತಂತೆ. ಮೊದಲನೆಯದು, ಪುಸ್ತಕದಲ್ಲಿ ನಾನೇ ಬರಿತೀನಿ ಅಂತ ಜಂಬ ಪಡಬೇಡ, ಅದನ್ನು ಯಾರಾದರೂ ಹಿಡಿದರೆ ಮಾತ್ರ ನೀನು ಬರೆಯೋದು ಅಂತ ಹೇಳಿತಂತೆ. ಅಂದರೆ ಮಾನವನು ಎಲ್ಲವನ್ನೂ ನಾನೇ ಮಾಡುತ್ತೇನೆ, ಎಲ್ಲವೂ ನನ್ನಿಂದಲೇ ಆಗುವುದು ಎಂಬ ಅಹಂಕಾರ ಪಡಬಾರದು. ಎಲ್ಲವನ್ನೂ ಸೃಷ್ಟಿ ಮಾಡಿದ ಆ ಭಗವಂತನೇ ಎಲ್ಲವನ್ನೂ ನಡೆಸುತ್ತಿದ್ದಾನೆ, ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡದು ಎಂಬುದನ್ನು ಮರೆಯಬಾರದು. ಎರಡನೆಯದು, ಪೆನ್ಸಿಲಿನ ಮೇಲ್ಭಾಗ ಮರದಿಂದ ಆಗಿರುವುದು, ಅದಕ್ಕೆ ಮಹತ್ವ ಕೊಡದೆ ಅದರೊಳಗಿರುವ ಸೀಸದ ಮಹತ್ವವನ್ನು ಅರಿತುಕೋ ಅಂದಿತಂತೆ. ಅಂದರೆ ನಾವು ಈ ಹೊರ ಪ್ರಪಂಚದ ಸುಖದಲ್ಲಿ ಮುಳುಗಿ ಆಸ್ತಿ, ಅಂತಸ್ತು, ಹಣ, ಒಡವೆ ಎಷ್ಟು ಮಾಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ನಮ್ಮ ಒಳಗಿರುವ ದೈವವನ್ನರಿತು ಎಷ್ಟು ನೆಮ್ಮದಿಯಿಂದ ಇರುತ್ತೇವೆ ಎನ್ನುವುದು ಮುಖ್ಯ. ಮೂರನೆಯದು, ಪೆನ್ಸಿಲಿಂದ ಬರಿತಾ ಬರಿತಾ ಮೊಂಡಾದಾಗ ಮೆಂಡರಿನಿಂದ ಚೂಪು ಮಾಡ್ತಾ ಇದ್ದರೆ ಮಾತ್ರ ಮತ್ತೆ ಬರೆಯಲು ಸಾಧ್ಯವೆಂದು ಮರೆಯಬೇಡ ಅಂತ ಹೇಳಿತಂತೆ. ಅಂದರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟ ದುಃಖಗಳನ್ನೆಲ್ಲಾ ಎದುರಿಸಿ ಮುಂದೆ ಹೋಗ್ತಾ ಇರಬೇಕು ಅಂತ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕೆಂದ್ರೆ, ರಾಮಕೃಷ್ಣ ಪರಮಹಂಸರ ಮರಣದ ನಂತರ ಸ್ವಾಮಿ ವಿವೇಕಾನಂದರು ಮನಃಶಾಂತಿಗಾಗಿ ಕಾಶಿಗೆ ಹೋಗಿದ್ದರಂತೆ. ಅಲ್ಲಿ ದೇವರ ದರ್ಶನ ಮಾಡಿ ಹೊರಗೆ ಬಂದಾಗ ಅಲ್ಲಿ ಒಂದು ದೊಡ್ಡ ಕೋತಿ ಇವರನ್ನೇ ನೋಡ್ತಾ ಇತ್ತಂತೆ. ಏಕೆಂದರೆ ಇವರು ಧರಿಸಿದ ನಿಲುವಂಗಿಯ ಜೇಬಿನಲ್ಲಿ ಎಷ್ಟೋ ಕಾಗದ ಪತ್ರಗಳನ್ನು ಇಟ್ಟುಕೊಂಡಿದ್ದರು. ಆ ಕೋತಿ ಅದರಲ್ಲಿ ತಿಂಡಿ ಇದೆ ಅಂದುಕೊಂಡು ನೋಡ್ತಾ ಇತ್ತು. ಇವರಿಗೆ ಭಯವಾಗಿ ಬೇಗ ಬೇಗ ನಡೆಯೋಕೆ ಪ್ರಾರಂಭಿಸಿದ್ರು. ಅದು ಅವರನ್ನು ಬೇಗ ಬೇಗ ಹಿಂಬಾಲಿಸೋಕೆ ಶುರು ಮಾಡಿತು. ಆಗ ಇವರಿಗೆ ಇನ್ನೂ ಭಯವಾಗಿ ಓಡೋಕೆ ಪ್ರಾರಂಭಿಸಿದ್ರು. ಕೋತಿಯು ಓಡೋಕೆ ಪ್ರಾರಂಭಿಸಿತು. ಆಗ ಅಲ್ಲಿ ಒಂದು ಮನೆಯ ಮುಂದೆ ಕುಳಿತಿದ್ದ ಒಬ್ಬ ಅಜ್ಜ ವಿವೇಕಾನಂದರಿಗೆ ಕೂಗಿ ಹೇಳಿದರಂತೆ, ಓಡಬೇಡ, ಎದುರಿಸಿ ನಿಲ್ಲು ಅಂತ. ಆಗ ವಿವೇಕಾನಂದರು ತಿರುಗಿ ನಿಂತು ಕೋತಿಯನ್ನೇ ನೋಡಿದರಂತೆ. ಅದು ಸ್ವಲ್ಪ ಹೊತ್ತು ನೋಡಿ ಹೊರಟು ಹೋಯ್ತಂತೆ. ಆಗ ವಿವೇಕಾನಂದರು ಜೀವನದಲ್ಲಿ ಏನೇ ಬಂದರೂ ಎದುರಿಸಬೇಕೆಂಬ ಪಾಠ ಕಲಿತರಂತೆ. ಇನ್ನು ನಾಲ್ಕನೆಯದು, ಪೆನ್ಸಿಲಿನಿಂದ ಬರೆಯುವಾಗ ತಪ್ಪಾದರೆ ರಬ್ಬರ್ನಿಂದ ಅಳಿಸಿ ಮತ್ತೆ ಸರಿಯಾಗಿ ಬರೆಯಬೇಕು ಅಂತ ಹೇಳ್ತಂತೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಅಂತ. ಇವೆಲ್ಲದರ ಅರ್ಥವೇನೆಂದ್ರೆ, ಮೊದಲನೆಯದು ದೇವರಿಗೆ ಶರಣಾಗುವುದು, ಎರಡನೆಯದು ಬಾಹ್ಯಕ್ಕೆ ಮಹತ್ವ ಕೊಡದೆ ಅಂತರಂಗವನ್ನು ಅರಿಯುವುದು, ಮೂರನೆಯದು ಕಷ್ಟ ದುಃಖಗಳನ್ನು ಎದುರಿಸಿ ಮುನ್ನಡೆಯುವುದು, ನಾಲ್ಕನೆಯದು ತಪ್ಪುಗಳನ್ನು ತಿದ್ದಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವುದು. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಇದನ್ನೇ ತತ್ವಗಳ ಮೂಲಕ ಮಹರ್ಷಿಯವರು ಸಾರ್ಥಕ ಜೀವನವನ್ನು ನಡೆಸಿ ನಮ್ಮ ನಂತರ ಬರುವ ಪೀಳಿಗೆಯವರಿಗೂ ದಾರಿದೀಪವಾಗೋಣ. ನಾನು ಮನೋವಿಕಾಸ ಕಲೆ ಎಂಬ ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ನನಗೆ ಮೊದಲ ಗುರುವಾಗಿ ದೊರೆತವರು ಪ್ರೊಫೆಸರ್ ರಾಜಲಕ್ಷ್ಮಿ ಮೇಡಮ್. ಅವರು ನನಗೆ ಒಳ್ಳೆ ಅಡಿಪಾಯವನ್ನು ಹಾಕಿದ್ದಾರೆ. ನಂತರ ನಾನು 2013ರಲ್ಲಿ ಡಿಪ್ಲೊಮಾ ಸೇರಿದಾಗ ಗುರುಗಳಾಗಿ ದೊರೆತ ಪ್ರೊಫೆಸರ್ ಕಾಂತರಾಜು ಸರ್ ಅವರು ಉನ್ನತ ಜೀವನವನ್ನು ನಡೆಸುವ ಮಾರ್ಗವನ್ನು ಪಾಠಗಳ ಮೂಲಕ ತೋರಿಸಿದ್ದಾರೆ. ಈ ಮೂಲಕ ಅವರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನಂತರ ನನಗೆ ಪ್ರೋತ್ಸಾಹವನ್ನು ಜ್ಞಾನವನ್ನು ನೀಡುತ್ತಿರುವ ಗುರುಗಳಾದ ಪ್ರೊಫೆಸರ್ ಗೌರಿ ಮೇಡಮ್, ಲತಾ ಮೇಡಮ್, ಸೆಲ್ವಿ ಮೇಡಮ್ ಇವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಆತ್ಮ ಸಂಗಮದಲ್ಲಿ ಚಿಂತನೆಗಳನ್ನು ಹಂಚಿಕೊಳ್ಳಲು, ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಮಾತಾಡಲು ಅವಕಾಶವನ್ನು ಕಲ್ಪಿಸಿರುವ ಡಾಕ್ಟರ್ ಧನಪತಿ ಸರ್, ಡಾಕ್ಟರ್ ವಿಜಯ ಮೇಡಮ್ ರವರಿಗೂ ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಅರಿವಿನ ಮಟ್ಟಕ್ಕೆ ತಿಳಿಸಿದ ಈ ಚಿಂತನೆಗಳನ್ನು ಇಷ್ಟೊತ್ತಿನವರೆಗೂ ತಾಳ್ಮೆಯಿಂದ ಕೇಳಿದ ಎಲ್ಲಾ ಯೋಗ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ. ಬಾಳಿಗೆ ಸಮೃದ್ಧಿಯೊಂದಿಗೆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘ ಆಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನವನ್ನು ಪಡೆದು ಸಾರ್ಥಕ ಜೀವನವನ್ನು ನಡೆಸಿ ಆತ್ಮ ತೃಪ್ತಿಯನ್ನು ಪಡೆಯೋಣ. ಬಾಳಿಗೆ ಸಮೃದ್ಧಿಯೊಂದಿಗೆ. ಬಾಳಿಗೆ ಸಮೃದ್ಧಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆತ್ಮೀಯ ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಸ್ಕೈ ಉಪ ಪ್ರಾಧ್ಯಾಪಕರಾದಂತಹ ಸುನೀತಾ ಮಳಾಳಿ ಮೇಡಮ್ ರವರಿಗೆ ವಂದನೆಗಳು.
ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಕೆಲವು ಸೂಚನೆಗಳಿದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಆತ್ಮಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಯೂಟ್ಯೂಬ್ ಚಾನೆಲ್‌ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್‌ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್‌ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಇದರಿಂದ ನೀವು ಮತ್ತೊಮ್ಮೆ ಆ ಚಿಂತನೆಯನ್ನ ಕೇಳಬಹುದು ಸ್ನೇಹಿತರೆ. ಇನ್ನು ಮತ್ತೊಂದು ಪ್ರಮುಖ ಸೂಚನೆ ಸ್ನೇಹಿತರೆ, ಕನ್ನಡ ಭಾಷೆಯಲ್ಲಿ ಸ್ಕೈಯೋಗದ ಫೌಂಡೇಶನ್ ಕೋರ್ಸ್ ಅಥವಾ ಪ್ರಾಥಮಿಕ ತರಗತಿಗಳು ಆನ್ಲೈನ್ ಕೋರ್ಸ್ ಇದೇ ಅಕ್ಟೋಬರ್ 1ನೇ ತಾರೀಕಿನಿಂದ ಆರಂಭವಾಗಿದ್ದು, ಇದರ ಉಪಯೋಗವನ್ನು ಪಡೆದುಕೊಳ್ಳಲು ನಿಮ್ಮ ನೆರೆಹೊರೆಯವರನ್ನ ಪ್ರೋತ್ಸಾಹಿಸಿ ಸ್ನೇಹಿತರೆ. ಇದಲ್ಲದೆ 2ನೇ ಹಂತದ ಆನ್ಲೈನ್ ಕೋರ್ಸ್ ಇದೇ ಅಕ್ಟೋಬರ್ 16ರಿಂದ ಪ್ರಾರಂಭವಾಗಲಿದೆ ಸ್ನೇಹಿತರೆ. ಈ ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ವಿಷಯದ ಬಗ್ಗೆ ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು ಸ್ನೇಹಿತರೆ. ಲತಾ ರವಿಚಂದ್ರನ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಲತಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಲತಾ ಮೇಡಮ್, ಅನ್ಮ್ಯೂಟ್ ಮಾಡಿ. ಓಕೆ ಮೇಡಮ್, ಕೇಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುನೀತಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುನೀತಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ನಿಮ್ದು ಇವತ್ತಿನ ಚಿಂತನೆ ತುಂಬಾ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿತ್ತು. ಒಂದೊಂದು ಪದಗಳು ತುಂಬಾ ಸ್ಪಷ್ಟವಾಗಿ ತಿಳಿ ಹೇಳ್ಕೊಟ್ರಿ. ಈ ಪದಗಳೆಲ್ಲ ಈ ಸಮಾಜಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುವಿನ ಮಹತ್ವವನ್ನು ಚೆನ್ನಾಗಿ ತಿಳಿಸ್ಕೊಟ್ರಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಗೌರಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಬಾಳ್ಗೆ ಸಮೃದ್ಧಿ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಇದು ಆಗೋಯ್ತು ಎಲ್ಲಾರ್ಗು. ಗೌರಿ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಗೌರಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸುನೀತಾ ಮೇಡಮ್ ಅವರೇ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕೇಳಕ್ಕೆ ತುಂಬಾ ವಾಯ್ಸ್ ಚೆನ್ನಾಗಿತ್ತು, ಕ್ಲಾರಿಟಿ ಆಗಿ ಇತ್ತು, ಮೆಸೇಜ್ ತುಂಬಾ ಚೆನ್ನಾಗಿತ್ತು. ಎಲ್ಲಾನು ಕೇಳಕ್ಕೆ ತುಂಬಾ ಸಂತೋಷವಾಗಿದೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಇಲ್ಲ ಓಕೆ, ಸಬ್ಜೆಕ್ಟ್ ಚೆನ್ನಾಗಿತ್ತು, ಎಲ್ಲಾನು ಚೆನ್ನಾಗಿತ್ತು. ಅಲ್ಲ, ನೀವು ಹೇಳ್ಕೊಟ್ಟ ಇದು ಮೇಡಮ್, ನಮ್ಗೆಲ್ಲಾ ಹಾರೈಕೆ ಮಾಡಿ ಎಲ್ಲಾ ಹೇಳ್ಕೊಡ್ತಾ ಇದ್ರಿ, ಎಲ್ಲಾ ಜ್ಞಾನವನ್ನು ತುಂಬ್ತಾ ಇದ್ರಿ. ಆದ್ರೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮೇಡಮ್. ಸ್ಟಾರ್ಟಿಂಗ್ ಎಲ್ಲ ಹಂಗಿತ್ತು, ಆಮೇಲೆ ಸರಿ ಆಯ್ತು, ಚೆನ್ನಾಗೇ ಬಂತು ಎಲ್ಲ. ಓಕೆ, ನಿಮ್ಮ ಆಶೀರ್ವಾದ ಮೇಡಮ್. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆಪ್ಪ. ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮುಗಿಸ್ಕೊಳ್ಳೋಣ ಮೇಡಮ್. ಮುಗಿಸ್ಕೊಳ್ಳೋಣ ಮೇಡಮ್. ಆಯ್ತು ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ಹಾರೈಸುವ ಸಮಯ ಸ್ನೇಹಿತರೆ. ಎಲ್ಲರೂ ಮನಸ್ಸನ್ನ ತುರ್ಯಂನಲ್ಲಿ ಕೇಂದ್ರೀಕರಿಸೋಣ. ಶ್ರೀಮತಿ ಸುನೀತಾ ಮಳಾಳಿ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿದೆ. ಬೆಳಿಗ್ಗೆ 5:45ಕ್ಕೆ ಕನ್ನಡದಲ್ಲಿ ತುರ್ಯಾತೀತ ಧ್ಯಾನ, 6:30ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30ಕ್ಕೆ ಚಿಂತನಾ ವಿಷಯ, ಸಂಜೆ 4:15ಕ್ಕೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ,
4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು. ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು, ಪೈಪೋಟಿ, ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ, ಸಾಲ, ಬಡತನ, ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ